ನೋಡಿದ್ರೆ ಎಲ್ಲ ಕಡೆನೂ ಫಾಲ್ಸ್ ಐತಿ. ಇಲ್ಲಿ ಒಂದು ಫಾಲ್ಸ್ ಐತಿ, ಅಲ್ಲೆಲ್ಲ ಸಣ್ಣ ಸಣ್ಣ ಫಾಲ್ಸ್ ಅದಾವ. ಆಮೇಲೆ ಅಲ್ಲಿ ಒಂದು ಫಾಲ್ಸ್ ಐತಿ, ಇಲ್ಲಿ ಒಂದು ಫಾಲ್ಸ್ ಐತಿ. ಸ್ನಾನ ಮಾಡ್ತೀರ ನೀವು? ಕೆಳಗಡೆ ಇಳಿದ ಈಗ ಇವರೆಲ್ಲ ಇಷ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಾರ. ನೋಡೋಣ ಯೂಸ್ ಆಗ್ತೈತೋ ಇಲ್ಲ ಅಂತ. ಈಗ ನೀವೆಲ್ಲ ನೋಡ್ಬೋದು ಎಲ್ಲಾ ಕಡೆ ಗುಡ್ಡದಿಂದ ನೀರ್ ಬರಾಕಂತಾವು. ಅವು ಬೇರೆ ಬೇರೆ ಫಾಲ್ಸ್ ಆಗಿ ಕೆಳಗೆ ಬರಾಕಂತಾವು. ಇನ್ನು ಬಾಬಾ ವಾಟರ್ ಫಾಲ್ಸ್ ರೀಚ್ ಆಗಕ್ ಮುಂಚೆನೆ ಮಸ್ತ್ ಫಾಲ್ಸ್ ಬರ್ತಾವು. ನೋಡೋಣ ಬರ್ರಿ. ನಾನು ಫುಲ್ ರೈನ್ ಕೋಟ್ ಹಾಕೊಂಡ್ ಬಂದ್ಬಿಟ್ಟಿದೀನಿ. ಶುರು ಆತಿವ್ ಫೋಟೋ ಶೂಟ್ ಅಲ್ಲೇ. ಇಲ್ಲೇ ಅಕ್ಕಪಕ್ಕನ 2 ಫಾಲ್ಸ್ ಆಗ್ಬಿಟ್ಟಾವು. ಇನ್ನು ಜೋರ್ ಮಳಿ ಬಂದ್ರೆ 2 ಕೂಡ್ ಬಿಡ್ತಾವ ಅನಿಸ್ತೈತಿ. ಬಟ್ ಈಗ ಸದ್ಯಕ್ಕ ಇದು ಒಂದು ಫಾಲ್ಸ್ ಅಂಡ್ ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಫಾಲ್ಸ್. ಇದ್ರ ಫ್ಲೋ ಸ್ವಲ್ಪ ಜಾಸ್ತಿನೇ ಐತಿ. ಇದರಿಂದ ಹೋಗೋ ಮುಂದೆ ಕಾಲ್ ಕೆಸರು ಆಗಂಗಿಲ್ಲ, ಯಾಕಂದ್ರೆ ಇಲ್ಲಿ ಕಲ್ಲುಗಳು ಸ್ವಲ್ಪ ಡಿಫ್ರೆಂಟ್ ಅದಾವ. ನೋ ಮಡ್, ಓನ್ಲಿ ಸ್ಟೋನ್ಸ್. ಅಲ್ಲಿ ಮುಂದೆ ನಿಮಗೆ ಇನ್ನೊಂದು ಫಾಲ್ಸ್ ಕಾಣ್ತಿರ್ಬೋದು, ಬಟ್ ಅಲ್ಲಿ ಹೋಗೋಕೆ ಮುಂಚೆನೆ ನಮಗೆ ಇನ್ನೊಂದು ಫಾಲ್ಸ್ ಕಾಣ್ತೈತಿ. ಇನ್ನೂ ಮುಂದೆ ಹೋದಂಗ ನಮಗೆ ಇನ್ನೊಂದು ಟ್ವಿನ್ ಫಾಲ್ಸ್ ಕಾಣ್ತ. ಇದ್ರ ಫೋರ್ಸ್ ಭಾಳ ಇತ್ತು. ಎಷ್ಟಂದ್ರೆ ಫಾಲ್ಸ್ ಹೊರಗೆ ನಿಂತರೂ ಹಸಿ ಆಗಕೊಂತಿದ್ವಿ. ಖುಷಿ ಆತ್ ನೋಡ. ಒಂದೊಂದು ಮುಂಗಾರು ಮಳೆ ನಿಂದಿದ್ದು ಹೆಲ್ತ್ ಚಲೋ. ನೇಚರ್ನಾಗ ನೀರಲ್ಲ, ನಮ್ದು ಎಲ್ಲ ಫಿಲ್ಟ್ರೇ ಬರ್ತಾವಲ್ಲಿ. ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಫಾಲ್ಸ್. ಮೌಂಟೇನಿಂದ ನೀರು ಡೈರೆಕ್ಟಾಗಿ ತಲೆ ಮೇಲೆ ಬೀಳತ್ತಾವು. ಆ ಕಡೆಯಿಂದ ಈ ಕಡೆ ಬರೋ ಮುಂದೆ ಕೊಡಿ ಹಿಡ್ಕೊಂಡ್ರು ಹಸಿ ಆದ್ವಿ. ನಾನು ರೈನ್ ಕೋಟ್ ಹಾಕ್ಕೊಂಡಿದ್ರು ಯೂಸ್ ಆಗಲಿಲ್ಲ ಅನಿಸ್ತೈತಿ. ನೋಡಿ ಸರ್ಕಸ್ ಮಾಡೋದಿಲ್ಲಿ. मम्मी अगर आप ये वीडियो देख रहे हो देख लो आपके बच्चे कैसे कर रहे हैं. और ये रही आपकी अच्छी बेटी जो बिल्कुल छाता लेके रेनकोट लेके खड़ी है. और ये रहे आपके गधे से औलाद. ಈಗ ನಾವು ಜಸ್ಟ್ ಅಲ್ಲಿಂದ ಬಂದ್ವಿ. ಅಲ್ಲೇ ಇಷ್ಟೊತ್ತನ ಫೋಟೋ ಶೂಟ್ ಮಾಡಿದ್ದೀಗ. ಈಗ ನೆಕ್ಸ್ಟ್ ಹೊಂಟೇವಿ ಮೇನ್ ಫಾಲ್ಸಿಗೆ. ಅದ್ರ ಹೆಸರು ಬಾಬಾ ವಾಟರ್ ಫಾಲ್ಸ್. ನೋಡು ನೀನ್ ಕತಿ ಅಂತ ಎಷ್ಟು ಚಂದ ಕಾಣ್ಬೋದು ಅಂತ. ಇಲ್ಲಿಂದಾನೆ ನೋಡಿದ್ರೆ ಮಸ್ತ್ ಕಾಣಕೊಂತೈತಿ. ಮುಂದೆ ಹೋಗಿ ನೋಡೋಣ ಬರ್ರಿ. ಈಗ ಎಂಟರ್ ಆದ್ವಿ ಕೇವ್ ಒಳಗಡೆ. ಇದನ್ನ ಮೌಂಟೇನ್ ಆರ್ ಕೇವ್ ಹೇಳಿದ್ರು ತಪ್ಪೇನಿಲ್ಲ. ಇದೇನು ಅಷ್ಟು ಸ್ಟ್ರಾಂಗ್ ಇಲ್ಲ. ಇದನ್ನ ಸ್ವಲ್ಪ ಕೆದರಿದ್ರ ಕಾಳಂಗ್ ಉದ್ರಾಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಸೊ ನೀವು ಏನಾರ ಹೋಗೋ ಪ್ಲಾನ್ ಮಾಡಿದ್ರ ಸ್ವಲ್ಪ ಹುಷಾರಾಗಿರ್ಬೇಕು.
ಹತ್ತತ್ರ 1 ತಾಸು ಇಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಮಸ್ತ್ ಫೋಟೋಸ್ ತಗೊಂಡ್ವಿ, ವಿಡಿಯೋಸ್ ತಗೊಂಡ್ಮೇಲೆ ಈಗ ವಾಪಸ್ ಹೊಂಟ್ವಿ. ಈ ವಾಟರ್ ಫಾಲ್ಸ್ ಮುಂಚೆ ಎಲ್ಲ ಇಷ್ಟು ಫೇಮಸ್ ಇರಲಿಲ್ಲ, ಆದ್ರೆ ಲಾಕ್ಡೌನ್ ಆದಮೇಲಿಂದ ಇದು ಸ್ವಲ್ಪ ಜಾಸ್ತಿನೇ ರಶ್ ಆಗಾಕೊಂತೈತಿ. ಇವು ಎಲ್ಲ ಫಾಲ್ಸ್ ನೋಡಿ ಫೈನಲಿ ಈಗ ನಾವು ರೀಚ್ ಆಗಕ್ಕೆ ಬಂದ್ವಿ ವಾಪಸ್ ಕಾರ್ ಪಾರ್ಕಿಂಗ್ ಕಡೆ. ಇಲ್ಲೇ ಒಂದು ಸಣ್ಣ ಕ್ಯಾಂಟೀನು ಐತಿ, ವಾಶ್ರೂಮ್ಸ್ ಅದಾವು, ಸೊ ಏನು ಪ್ರಾಬ್ಲಮ್ ಏನಾಗಲ್ಲ. ಈ ವಾಟರ್ ಫಾಲ್ಸ್ ಕಡೆನ ನಮಗೆ ಕಾಣ್ತೈತೆ ಒಂದು ಲೇಡೀಸ್ ವಾಟರ್ ಫಾಲ್ಸ್, ಅದ್ರ ಹೆಸರು ಇಟ್ಬಿಟ್ಟಾರ ಎಕ್ಸ್ಕ್ಲೂಸಿವ್ ಲೇಡೀಸ್ ವಾಟರ್ ಫಾಲ್ಸ್ ಅಂತ. ನಾನಂತೂ ಇಲ್ಲಿ ಇಳಿಲಿಲ್ಲ, ಅದಕ್ಕೆ ಅಷ್ಟು ಐಡಿಯಾ ಇಲ್ಲ. ಬಟ್ ನೀವೇನಾದರೂ ಇಲ್ಲಿ ಬಂದ್ರೆ ಈ ಕಮೆಂಟ್ ಆನ್ ದ ವಿಡಿಯೋ ಹೌ ವಾಸ್ ಇಟ್ ಅಂತ. ಏನು ಕೇಳಿ ಮಲ್ಲಿ? ಕಾಂದಾ ಬಜ್ಜಿ ಪ್ಲಸ್ ಆಮ್ಲೆಟ್ ಪ್ಲಸ್ ಗಿರ್ಮಿಟ್ ಇಲ್ಲ ಅಂತ. ನಮ್ಮ ಹುಡುಗಲ್ಲಿ ಗಿರ್ಮಿಟ್ ಅಂದ್ರೆ ಹೌಸ್ ಇಟ್ ಹೆಂಗೈತಿ? ಫಾಲ್ಸ್ ದಾಟಿ ಮುಂದೆ ಬಂದಾಗ ಫುಲ್ ಹಸಿ ಆಗಿದ್ದಕ್ಕೆ ಎಲ್ರಿಗೂ ಬಿಸಿ ಬಿಸಿ ಚಹಾ ಬೇಕಿತ್ತು. ಚಹಾ ಜೊತೆ ನಾವು ತಗೊಂಡ್ವಿ ಕಾಂದಾ ಬಜ್ಜಿ. ಚಹಾ ಕುಡಿತಾ ನೋಡಿದ್ವಿ ಇನ್ನೂ 1 ಗಂಟೆ ಆಗಿತ್ತು. ಅದಕ್ಕೆ ಮತ್ತೆ ಇಲ್ಲಿಂದ ಅಂಬೋಲಿ ಘಾಟ್ ಹೋಗಕ್ಕೆ ಡಿಸೈಡ್ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಅದು ಒಂದು ತುಂಬಾ ಡೇಂಜರಸ್ ಘಾಟ್. ಅದ್ರ ಮೇಲೆ ಇಷ್ಟು ಜೋರ್ ಮಳೆಯಾಗ ಇನ್ನೂ ಡೇಂಜರಸ್, ಆದ್ರೆ ಸಿಕ್ಕಾಪಟ್ಟೆ ಚಂದ ಕಾಣ್ತೈತಿ. ನಾವು ಯಾವತ್ತೂ ಈ ಕಡೆ ಬಂದಿದ್ದಿಲ್ಲ, ಸ್ಪೆಷಲಿ ನಾನು ಯಾವತ್ತೂ ಈ ಕಡೆ ಬಂದಿಲ್ಲ, ಇದಾ ಫಸ್ಟ್ ಟೈಮ್ ಹೊಂಟೇನಿ. ಎಕ್ಸೈಟ್ಮೆಂಟ್ ಬಹಳ ಐತಿ. ನೋಡೋಣ. ಬಜ್ಜಿ ತಿಂದಿದ್ದು ಜಾಸ್ತಿ ಆಯ್ತು, ಅದಕ್ಕೆ ಘಾಟ್ ಶುರು ಆಗಕ್ಕೆ ಮುಂಚೆನ ಸ್ವಲ್ಪ ವಾಕ್ ಮಾಡಕ್ ಒಂದ್ ಸಣ್ಣ ಸ್ಟಾಪ್ ತಗೊಂಡ್ವಿ. ಇಲ್ಲಿ ವೆದರ್ ಮತ್ತ ಜಾಗ ಫುಲ್ ಪೀಸ್ಫುಲ್ ಐತಿ. ಅಕ್ಕ ಪಕ್ಕ ಮಳಿ ಸೌಂಡ್, ನೀರ್ ಹರಿಯೋ ಸೌಂಡ್ ಅಷ್ಟ ಕೇಳತೈತಿ. ಏನ್ ಮಾಡಾಕೊಂತಾರ ಗೊತ್ತಿಲ್ಲ, ನಾನಂತೂ ಸುಮ್ ನಡೆಯಾಕೊಂತೀನಿ, ವಾಕ್ ಮಾಡಾಕೊಂತೀನಿ. ಯಾಕಂದ್ರೆ ಈ ಜಾಗ ತುಂಬಾ ಚೆನ್ನಾಗೈತಿ. ನೋಡ್ಬೋದು ಫುಲ್ ಶಾಂತ ಐತಿ, ಫಾಗಿ ಐತಿ. ಅಂಡ್ ನಂಗಲ್ಲಿ ಒಂದು ಮ್ಯಾನ್ ಮೇಡ್ ಪಾಂಡ್ ಕಾಣಕೊಂತೈತಿ. ಹೋಗಾಕ ದಾರಿ ಇಲ್ಲ, ದಾರಿ ಮಾಡ್ಕೊಂತೇನೆ. ಕಾಲೆಲ್ಲ ರಾಡಿ ಆಯ್ತು ನಂದು. ಇಲ್ಲಿ ಕಾಲು ತಕೋಬೇಕಾ ನಾನು? ಅಲ್ಲಿ ಹೋಗ್ಲಿ, ಅಲ್ಲಿ ಕಾನ್ ನೋಡಲ್ಲಿ. ನಾವೀಗ ಒಂದು ಹಳ್ಳಿ ಒಳಗೆ ಎಂಟರ್ ಆದ್ವಿ. ಜಸ್ಟ್ ಲುಕ್ ಎಟ್ ದ ವ್ಯೂ. ಇಲ್ಲಿಂದ ಫುಲ್ ವೆದರ್ ಚೇಂಜ್ ಆಗತೈತಿ. ಕರ್ರನ್ ಮಾಡಿ ಎಲ್ಲ ಆಗ್ಬಿಟ್ಟಾವ ಎಲ್ಲ ಕಡೆ. ಈಗ ಟೈಮ್ ನೋಡಿದ್ರೆ 2 ಗಂಟೆ, ಬಟ್ ಇಲ್ಲಿ ನೋಡಿದ್ರೆ ಸಂಜೆ 6 ಗಂಟೆ ಆದಂಗೆ ಕಾಣಿಸತೈತಿ. ಇನ್ನು ಸಿಕ್ಕೊಂಡ್ವಿ ಅನಿಸ್ತೈತಿ ಮಳೆಯಾಗ. ರೋಡ್ ಸತೆ ಕಾಣ್ಲಾರ್ದಂಗೆ ಮಳೆ ಹೊಡೆಯತೈತಿ. ಏನು ಕತ್ತಿನೋ ಗೊತ್ತಿಲ್ಲ, ಇನ್ನು ಮುಂದೆ ನೋಡೋಣ. ಫೈನಲಿ ಈಗ ನಾವು ಎಂಜಾಯ್ ಮಾಡತ್ತೀವಿ ದ ರೋಡ್ಸ್ ಆಫ್ ಅಂಬೋಲಿ ಘಾಟ್. ಕೆಳಗಿಳಿದ ಮಂಜು. ಇಲ್ಲಿ ಮಿರ್ಚಿ ಬಜ್ಜಿ ಸಿಗ್ತಾವ ನೋಡಪ್ಪ. ಯಾರ ಹೊಟ್ಟೆ ಮುಂದೆ ನಮ್ಗೆ ಎರ್ಟಿಕಾಯಿ ಚಲೋ ಆಗ್ತದ. ಮುಂದೆ ಹಿಂಗ್ ಡೌನ್ ಇತ್ತಲ್ಲ ಈಗೆಲ್ಲ ಉಂಟೇನೋ ಅಂಬೋಲಿ 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 ಫಾಲ್ಸ್. ಅಂಬೋಲಿ ಅಂಬೋಲಿ ಜನೊಮ್ಮೆ ಬೋಲ್ ಪಾಗಾತು. ಇವಾಗ ನಾವು ಹೊಂಟೇವಿ ಅಂಬೋಲಿ ಫಾಲ್ಸ್. ಅಂಬೋಲಿ ಇಲ್ಲೇ ಈಗ ನಾವು ಹೊಂಟೇವಿ ಅಂಬೋಲಿ ಫಾಲ್ಸ್. ಮೇಲ್ ಫಾಲ್ಸ್ ಮೇಲೆ ಹತ್ತಾಕೊಂತಾರೆ ನಾವು. ಓ ಮೈ ಗಾಡ್, ಸಣ್ಣ ಮರಿ ನೋಡಿಲ್ಲ. ದೇಖ यहाँ पे छोटा सा बच्चा देख.
ಇಲ್ಲಿ ಅಂಬೋಲಿ ಫಾಲ್ಸ್ ನೋಡಕ್ಕೆ ಬಂದ್ರೆ ಇಲ್ಲಿ ಬಂದು ನೋಡಿದ್ರೆ ಕತಿ ಹಿಂಗೈತಿ. ಫುಲ್ ಜನ ಜಾತ್ರೆನ ಐತಿ. ಇಷ್ಟು ಡೇಂಜರಸ್ ಇದ್ರೂ ಸ್ವಲ್ಪ ಜನ ಆ ಬ್ಯಾರಿಯರ್ ದಾಟಿ ಫಾಲ್ಸ್ ಕೆಳಗೆ ಕುತ್ಕೊಳಕ್ ಹೊಂಟಾರ. ನಂಗಂತರೂ ಇಷ್ಟು ರಶ್ ಇದ್ದದ್ ನೋಡಿ ಸ್ವಲ್ಪ ಮ್ಯಾಲೆ ಹೋಗಕ್ಕೆ ಮನ್ಸಾಗಲಿಲ್ಲ. ಅದಕ್ಕೆ ಕೆಳಗೆ ನಿಂತು ಎಂಜಾಯ್ ಮಾಡತ್ತೀನಿ. ಈ ಫಾಲ್ಸ್ ನೋಡಕ್ಕೆ ಎಷ್ಟು ಚಂದ ಐತಿ ಅಷ್ಟ ಡೇಂಜರಸ್ಸು ಐತಿ. ಅದಕ್ಕೆ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಹುಷಾರಾಗಿ ಎಂಜಾಯ್ ಮಾಡಿರಿ. ನೋಡ್ಕೊಂಡು ಬಂದವನ ಮಂಗ್ಯ ಕರ್ಕೊಂಡು ಹೋಗೋ. ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಚಳಿ ಅನ್ಸಕ್ಕೆ ಶುರು ಆಯ್ತು. ಅದಕ್ಕೆ ಬಿಸಿ ವಡಾಪಾವ್ ಮತ್ತು ಹುರಿದಿದ್ದು ಮೆಕ್ಕೆಜೋಳ ತಿನ್ನಕ್ಕೆ ಬಂದ್ವಿ. ಫಾಲ್ಸ್ ಇಂದ ಈಗ ನಾವು ಹೊಂಟ್ವಿ ಧಾರವಾಡ ಕಡೆ. ಆಯ್ತು, ಇಲ್ಲಿವರೆಗೂ ನಮ್ದು ಟ್ರಿಪ್ ಇವಾಗ ಆಲ್ಮೋಸ್ಟ್ 5 o'clock ಆಯ್ತು. ಈಗ ನಾವು ವಾಪಸ್ ಮನೆಗೆ ಹೊಂಟಿದ್ದೇವಿ. ಅಂಬೋಲಿ ಘಾಟ್ಸ್ ಫಸ್ಟ್ ಟೈಮ್ ಹೋಗಿದ್ದು. ನಂಗೇನು ಅಂತ ಪುರಿನ್ ಚೆನ್ನಾಗಿ ಅನಿಸ್ಲಿಲ್ಲ, ತುಂಬಾ ರಶ್ ಇತ್ತು. ಬಟ್ ಎನಿವೇಸ್ ಸಮ್ ಪೀಪಲ್ ಎಂಜಾಯ್ಡ್ ಇಟ್ ಲೈಕ್ ಮೈ ಬ್ರದರ್ಸ್. ಅವ್ರು ಫುಲ್ ಮೇಲ್ವರೆಗೂ ಹೋಗಿದ್ರು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಓಕೆ ಬಾಯ್. ಬೈ ದ ವೇ, ಆಫ್ಟರ್ ಲಾಂಗ್ ಟೈಮ್ ನಾನು ಕನ್ನಡದಾಗ ವ್ಲಾಗ್ಸ್ ಮಾಡಿದ್ದೀನಿ. ಸೊ ಇಫ್ ಯು ಗೈಸ್ ಆರ್ ಲೈಕಿಂಗ್ ಇಟ್, ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಲ್ಸೋ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಹಿಂಗೆ ನಂಗೇನಾದ್ರೂ ತುಂಬಾ ಲೈಕ್ಸ್ ಕಮೆಂಟ್ಸ್ ಎಲ್ಲ ಬಂದ್ರೆ ನಾನು ಇನ್ನೂ ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತೀನಿ. ಎನಿವೇಸ್ ಐ ವಿಲ್ ಡೂ ಇಟ್, ಬಟ್ ಸ್ಟಿಲ್ ಓಕೆ ಬಾಯ್. ಬೈ ದ ವೇ ಹೇಳ್ರಿ, ಫಾಲ್ಸ್ ಹೆಂಗಿತ್ತು? ಮಸ್ತ್ ಗಿಲಿ ಸೂಪರ್. ಹೆಂಗಿತ್ತು? ಗಿಲಿ ಹೌದಾ? ಟ್ರಾವೆಲಿಂಗ್ ಸಿಂಪಲ್ ಭಾರಿ ಬೇಟೆ. ಬಟ್ ನಮ್ಮ ಡ್ರೈವರ್ ಸ್ವಲ್ಪ ಎಲ್ಲೆಲ್ಲ ದೊಡ್ಡ ಹೊಡೆದ ರೋಡ್ ನಾವು ಮಾಡ್ಸೋದು ನೋಡೋದು ಮಸ್ತ್. ನಾನು ಆರ್ಡರ್ ಮಾಡಿದ್ದೆ ನಾನು ಆರ್ಡರ್ ಮಾಡಿದ್ದೆ ನಾನು ನಿನ್ನಂಗೆ ಐತಿ ಅದೇ